ಬಡವರಿಗೆ, ದೀನ ದಲಿತರಿಗೆ ಮತ್ತು ಶಕ್ತಿಹೀನರಿಗೆ ಭಾರತ ದೇಶದಾದ್ಯಂತ ಇರುವಂಥ ಎಲ್ಲ ಜನಾಂಗಕ್ಕೂ ಸರ್ವ ಜನಾಂಗವನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತಹ ಆ ದಿವ್ಯ ಸಂಕಲ್ಪದೊಂದಿಗೆ ಶ್ರೀಯುತ ಮುಖೇಶ್ ಸಹಾನಿಯವರು ರಾಷ್ಟ್ರೀಯ ಅಧ್ಯಕ್ಷರು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಹಾಗೂ ರಾಜ್ಯ ಘಟಕದ ಅಧ್ಯಕ್ಷರು ಶ್ರೀಯುತ BK ಮೋಹನ್ ಕುಮಾರ್, ರಾಷ್ಟ್ರೀಯ ಉಪಾಧ್ಯಕ್ಷರು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಇವರ ಭವ್ಯ ನೇತೃತ್ವದಲ್ಲಿ ಇವತ್ತಿನ ದಿನ ಕರ್ನಾಟಕದಾದ್ಯಂತ ಕರ್ನಾಟಕ ರಾಜ್ಯದಲ್ಲಿ ಭವ್ಯವಾಗಿ ಈ ಪಕ್ಷ ಉದ್ಘಾಟನೆಗೊಂಡು ರಾಜ್ಯದ ಪ್ರತಿ ಮೂಲೆ ಹಳ್ಳಿ ಹೋಬಳಿ ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಹುರಿದುಂಬಿಸಿ ಪಕ್ಷ ಸಂಘಟನೆಗೆ ಪ್ರೇರೇಪಿಸಲು ರಾಜ್ಯಾಧ್ಯಕ್ಷರಾದ BK ಮೋಹನ್ ಕುಮಾರ್ ಅವರ ಭವ್ಯ ನೇತೃತ್ವದಲ್ಲಿ ಈ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮುನ್ನಡೀತಾ ಇದೆ. ಇದಕ್ಕೆ ನಾಡಿನ ವಿವಿಧ ಸುಮಾರು 200ಕ್ಕೂ ಹೆಚ್ಚು ಪರಂಪರೆಯ ಮಠಾಧೀಶರು ಬಹಿರಂಗವಾಗಿ ಬೆಂಬಲ ಸೂಚಿಸಿ ಕರ್ನಾಟಕ ರಾಜ್ಯದ ಪಕ್ಷ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯನ್ನು ತೋರಿಸಿದ್ದಾರೆ. ರಾಷ್ಟ್ರೀಯ ಕೂಲಿ ಬೆಸ್ತ ನಿಷಾದ ಹಿಂದುಳಿದ ವರ್ಗಗಳ ಮಠಾಧೀಶ್ವರ ಮಹಾಸಭಾದ ವತಿಯಿಂದ ನಾವು ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಅತಿ ಹಿಂದುಳಿದ ವರ್ಗಗಳ ಮಠಾಧೀಶ್ವರೆಲ್ಲರೂ ತಮ್ಮ ತಮ್ಮ ಜನಾಂಗಕ್ಕೆ ಆಗುವ ಅನ್ಯಾಯಗಳನ್ನು ಬಹಿರಂಗಪಡಿಸಲು ಮತ್ತು ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದಾಗಿ ನಮ್ಮ ಇಚ್ಛೆಗಳನ್ನು ಆಗಲಾರ್ದಂಥ ಪರಿಸ್ಥಿತಿ ಎದುರಾದಾಗ ಶ್ರೀಯುತ BK ಮೋಹನ್ ಕುಮಾರ್ ಅವರು ಎಲ್ಲ ಸ್ವಾಮೀಜಿಗಳಿಗೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರ ಸಮಾಜದ ಆ ಬಡಬಗ್ಗರ ಕಷ್ಟಗಳನ್ನು ಕೇಳಲು BK ಮೋಹನ್ ಕುಮಾರ್ ಅವರು VIP ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯನ್ನು ಕರ್ನಾಟಕ ರಾಜ್ಯಕ್ಕೆ ತಂದಿದ್ದಾರೆ. ಪ್ರತಿ ಕಾರ್ಯಕರ್ತರು ಈ ಪಕ್ಷದ ಬೆನ್ನೆಲುಬು, ಕಾರ್ಯಕರ್ತರು ಬಹಿರಂಗವಾಗಿ ನಮ್ಮ ಈ ವಿಕಾಸಶೀಲ್ ಇನ್ಸಾನ್ ಪಾರ್ಟಿಗೆ ಬರಬೇಕು. ಸಮಾಜದಲ್ಲಿ ನಡೆಯುವ ಅನ್ಯಾಯ, ಭ್ರಷ್ಟಾಚಾರ ಮತ್ತು ಬಡತನ ಇದರ ವಿರುದ್ಧ ಹೋರಾಡಲು ಎಲ್ಲ ಕಾರ್ಯಕರ್ತರು ಇದಕ್ಕೆ ಬೆಂಬಲ ಸೂಚಿಸಬೇಕಂತೇಳಿ ಜಗದ್ಗುರು ವೇದವ್ಯಾಸ ಪೀಠದಿಂದ ಕರೆ ಕೊಡ್ತಾ ಇದ್ದೀವಿ.